ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಷಯ ಏನು ಅಂದ್ರೆ, ಕೇವಲ ಬುದ್ಧಿವಂತ ಮಕ್ಕಳನ್ನ ಬೆಳೆಸೋದು ಮುಖ್ಯವಲ್ಲ, ಬದಲಿಗೆ ಸಶಕ್ತ ವ್ಯಕ್ತಿಗಳನ್ನಾಗಿ ರೂಪಿಸೋದು ಮುಖ್ಯ. ಅಂದ್ರೆ ಬಾಲ್ಯದ ಶಿಕ್ಷಣದ ನಿಜವಾದ ಉದ್ದೇಶವಾದ್ರೂ ಏನು? ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಾವೆಲ್ಲರೂ ಸ್ಮಾರ್ಟ್ ಕಿಡ್ಸ್ ಅಂದ್ರೆ ಬುದ್ಧಿವಂತ ಮಕ್ಕಳನ್ನು ಬೆಳೆಸಬೇಕು ಅಂತ ಒಂದು ಓಟದಲ್ಲಿ ಇದ್ದೀವಿ. ಒಂದು ವೇಳೆ ಈ ಓಟದ ಫಿನಿಶಿಂಗ್ ಲೈನ್ ಅಂದ್ರೆ ಗುರಿಯೇ ತಪ್ಪಾಗಿದ್ರೆ? ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಈಗಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವುದ್ರ ಮೇಲೆ ಹೆಚ್ಚು ಗಮನ ಕೊಡ್ತಿದೆ, ಮತ್ತೆ ಈ ಬುದ್ಧಿವಂತ ಮಗು ಅನ್ನೋ ಕಾನ್ಸೆಪ್ಟ್ ಮಕ್ಕಳ ಮೇಲೆ ಎಂಥ ಒತ್ತಡವನ್ನ ತಂದ್ಹಾಕಿದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇವತ್ತಿನ ಮಕ್ಕಳು ಎದುರಿಸ್ತಿರೋ ಒತ್ತಡಗಳು ಒಂದೆರಡಲ್ಲ. ಅಂಗಗಳು ಅಂದ್ರೆ ಮಾರ್ಕ್ಸ್, ಚಿಕ್ಕ ವಯಸ್ಸಲ್ಲೇ ಓದಬೇಕು ಬರಿಬೇಕು ಅನ್ನೋ ಒತ್ತಡ, ಮತ್ತೆ ಶೈಕ್ಷಣಿಕ ಸಾಧನೆ ಅಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಇವುಗಳೇ ಯಶಸ್ಸಿನ ಅಳತೆಗೋಲುಗಳಾಗಿ ಬಿಟ್ಟಿವೆ. ಆದರೆ ಇದರಿಂದ ಮಕ್ಕಳ ಸಹಜವಾದ ಬಾಲ್ಯ ಎಲ್ಲೋ ಕಳೆದೋಗ್ತಿದ್ಯಾ? ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾತಿದೆ ನೋಡಿ. ಕೇವಲ ಸ್ಮಾರ್ಟ್ ಆಡಿದ್ರೆ ಸಾಲ್ದು. ಒಂದು ಮಗು ಭಾವನಾತ್ಮಕವಾಗಿ ಅಷ್ಟೇ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಜೀವನದಲ್ಲಿ ಬರುವ ಒತ್ತಡ, ಸೋಲು ಮತ್ತೆ ನಿಜವಾದ ಸವಾಲುಗಳನ್ನ ಎದುರಿಸೋದು ತುಂಬಾನೇ ಕಷ್ಟ ಆಗತ್ತೆ. ಅಂದ್ರೆ ಕೇವಲ ಪುಸ್ತಕದ ಜ್ಞಾನ ಜೀವನದಲ್ಲಿ ಗೆಲ್ಲೋಕೆ ಸಾಕಾಗಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಹಾಗಾದ್ರೆ ನಾವು ಯಶಸ್ಸು ಅಂದ್ರೆ ಏನು ಅನ್ನೋದನ್ನೇ ಹೊಸದಾಗಿ ಯೋಚಿಸ್ಬೇಕಾಗಿದೆ ಅಲ್ವಾ? ಸ್ಮಾರ್ಟ್ ಅನ್ನೋ ಪದದಿಂದ ಸ್ಟ್ರಾಂಗ್ ಅಂದ್ರೆ ಸಶಕ್ತ ಅನ್ನೋ ಕಡೆಗೆ ನಮ್ಮ ಗಮನವನ್ನ ಹೇಗೆ ಬದಲಾಯಿಸಬಹುದು? ಬನ್ನಿ ನೋಡೋಣ. ಹಾಗಾದ್ರೆ ಈ ಸಶಕ್ತ ವ್ಯಕ್ತಿ ಅಂದ್ರೆ ಯಾರು? ಅವರಲ್ಲಿ ಏನೆಲ್ಲಾ ಗುಣಗಳಿರುತ್ತೆ? ನೋಡಿ, ಅವರು ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ, ಅವರಿಗೆ ಆತ್ಮವಿಶ್ವಾಸ ಇರುತ್ತೆ, ಯಾವುದೇ ಸಮಸ್ಯೆ ಬಂದ್ರೂ ಅದಕ್ಕೆ ಪರಿಹಾರ ಹುಡುಕುವ ಸಾಮರ್ಥ್ಯ ಇರುತ್ತೆ, ಸೋತಾಗ ಕುಗ್ಗಿ ಹೋಗದೆ ಪುಟಿದೇಳುವ ಸ್ಥೈರ್ಯ ಇರುತ್ತೆ, ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಬೆರೆಯುವ ಸಾಮಾಜಿಕ ಕೌಶಲ್ಯಗಳೂ ಇರುತ್ತೆ. ಈ ತರಹದ ಸಶಕ್ತ ವ್ಯಕ್ತಿತ್ವವನ್ನ ಬೆಳೆಸೋದು ಹೇಗೆ? ಇದಕ್ಕೊಂದು ನೀಲನಕ್ಷೆ ಇದೆ. ಅದನ್ನೇ ನಾವು 5 ಆಧಾರ ಸ್ತಂಭಗಳು ಅಂತ ಕರಿಬಹುದು. ಆ 5 ಗುಣಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಈ 5 ಆಧಾರ ಸ್ತಂಭಗಳು ಯಾವ್ಯಾವು ಅಂದ್ರೆ, ಮೊದಲನೇದು ಭಾವನಾತ್ಮಕ ಶಕ್ತಿ, ಎರಡನೇದು ಸ್ಥೈರ್ಯ ಅಂದ್ರೆ ಸೋಲನ್ನ ನಿಭಾಯಿಸೋ ಕಲೆ, ಮೂರನೇದು ಸ್ವಾತಂತ್ರ್ಯ, ನಾಲ್ಕನೇದು ಸಾಮಾಜಿಕ ಕೌಶಲ್ಯ ಮತ್ತು ಸಹಾನುಭೂತಿ, ಮತ್ತು ಐದನೇದು ಕಲಿಯೋದ್ರಲ್ಲಿರೋ ಕುತೂಹಲ ಮತ್ತು ಪ್ರೀತಿ. ಮೊದಲನೇ ಪಿಲ್ಲರ್ ಭಾವನಾತ್ಮಕ ಶಕ್ತಿ. ಇದು ತುಂಬಾನೇ ಮುಖ್ಯ. ಮಕ್ಕಳಿಗೆ ನಿರಾಶೆಯಾದಾಗ ಅದನ್ನ ಹೇಗೆ ನಿಭಾಯಿಸಬೇಕು, ಸಿಟ್ಟು ಬಂದಾಗ ಹೇಗೆ ಶಾಂತವಾಗಿರ್ಬೇಕು, ಮತ್ತೆ ತಮ್ಮ ಫೀಲಿಂಗ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಹೇಗೆ ವ್ಯಕ್ತಪಡಿಸಬೇಕು ಅಂತ ಕಲ್ಸ್ಕೊಡೋದು ತುಂಬಾ ಅವಶ್ಯಕ. ಎರಡನೇ ಪಿಲ್ಲರ್ ಸ್ಥೈರ್ಯ. ನೋಡಿ, ಸೋಲು ಅನ್ನೋದು ಜೀವನದ ಒಂದು ಭಾಗ ಅಂತ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಸೋತಾಗ ಸುಮ್ಮನೆ ಆಗೋದಲ್ಲ, ಮತ್ತೆ ಪ್ರಯತ್ನ ಮಾಡೋದು ಮುಖ್ಯ ಅಂತ ಕಲಿಸ್ಬೇಕು. ಇದು ಅವರನ್ನ ಜೀವನದಲ್ಲಿ ದೊಡ್ಡ ಯಶಸ್ಸು ಗಳಿಸೋಕೆ ತಯಾರು ಮಾಡುತ್ತೆ. ಮೂರನೇ ಪಿಲ್ಲರ್ ಸ್ವಾತಂತ್ರ್ಯ. ಮಕ್ಕಳ ಚಿಕ್ಕಪುಟ್ಟ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋ ಹಾಗೆ ಪ್ರೋತ್ಸಾಹಿಸಬೇಕು, ಜವಾಬ್ದಾರಿಗಳನ್ನ ತಗೊಳ್ಳೋಕ್ ಕಲಿಸ್ಬೇಕು. ಇದರಿಂದ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಅನ್ನೋದು ತಾನಾಗೆ ಬೆಳೆಯುತ್ತೆ. ನಾಲ್ಕನೇದು ಸಾಮಾಜಿಕ ಕೌಶಲ್ಯಗಳು ಮತ್ತು ಸಹಾನುಭೂತಿ. ಅಂದ್ರೆ ಹಂಚ್ಕೊಳ್ಳೋದು, ಬೇರೆಯವರಿಗೆ ಸಹಾಯ ಮಾಡೋದು ಮತ್ತು ಎಲ್ಲರಿಗೂ ಗೌರವ ಕೊಡೋದು. ಇವೆಲ್ಲ ನಿಜ ಜೀವನದಲ್ಲಿ ಯಶಸ್ಸು ಗಳಿಸೋಕೆ ಬೇಕೇ ಬೇಕು. ಇನ್ನು ಐದನೇ ಮತ್ತು ಕೊನೆಯ ಪಿಲ್ಲರ್ ಕುತೂಹಲ. ಮಕ್ಕಳು ಜಾಸ್ತಿ ಪ್ರಶ್ನೆ ಕೇಳೋ ಹಾಗೆ ಪ್ರೋತ್ಸಾಹಿಸಬೇಕು. ಹೊಸ ಹೊಸ ವಿಷಯಗಳನ್ನ ಹುಡುಕಿ ತಿಳ್ಕೊಳ್ಳೋಕೆ, ಸ್ವತಂತ್ರವಾಗಿ ಯೋಚನೆ ಮಾಡೋಕೆ ಕಲಿಸ್ಬೇಕು. ಇದು ಅವರನ್ನ ಜೀವನ ಪರ್ಯಂತ ಕಲಿಯೋವರನ್ನಾಗಿ ಮಾಡುತ್ತೆ. ಈ 5 ಪಿಲ್ಲರ್ಗಳನ್ನ ನೋಡಿದ್ಮೇಲೆ ಶಿಕ್ಷಣದ ಫಾರ್ಮುಲಾನೇ ಚೇಂಜ್ ಆಗ್ಬೇಕು ಅಂತ ಅನಿಸ್ತಿದೆ ಅಲ್ವಾ? ಹಾಗಾದ್ರೆ ಬನ್ನಿ, ಹಳೆಯ ಮತ್ತು ಹೊಸ ಚಿಂತನೆಗಳ ಮಧ್ಯೆ ಇರೋ ವ್ಯತ್ಯಾಸವನ್ನ ಇನ್ನಷ್ಟು ಸ್ಪಷ್ಟವಾಗಿ ನೋಡೋಣ. ಹಾಗಾದ್ರೆ ನಿಜವಾದ ಸೂತ್ರ ಏನು? ಹಳೆ ಫಾರ್ಮುಲಾ ಪ್ರಕಾರ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ಮಗು ಸ್ಟ್ರಾಂಗ್ ಅಂತ ಅಲ್ಕೋತಿದ್ವಿ. ಆದ್ರೆ ಅದು ತಪ್ಪು. ನಿಜವಾದ ಫಾರ್ಮುಲಾ ಏನು ಅಂದ್ರೆ, ಸಶಕ್ತ ಮಗು ಅಂದ್ರೆ ಭಾವನಾತ್ಮಕ ಶಕ್ತಿ, ಸ್ಥೈರ್ಯ, ಕೌಶಲ್ಯಗಳು ಮತ್ತು ಮೌಲ್ಯಗಳು ಇವೆಲ್ಲದರ ಒಂದು ಅದ್ಭುತ ಕಾಂಬಿನೇಷನ್. ಈ ಟೇಬಲ್ ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಹಳೆಯ ಯೋಚನೆಯಲ್ಲಿ ಸ್ಮಾರ್ಟ್ ಮಗು ಅಂದ್ರೆ ಯಶಸ್ವಿ ಅಂತ ಲೆಕ್ಕ ಹಾಕ್ತಿದ್ವಿ, ಮಾರ್ಕ್ಸ್ ಬಿಟ್ರೆ ಬೇರೆ ಏನೂ ಮುಖ್ಯ ಅಲ್ಲ ಅನ್ಕೋತಿದ್ವಿ. ಆದ್ರೆ ಹೊಸ ಚಿಂತನೆ ಏನ್ ಹೇಳುತ್ತೆ ಅಂದ್ರೆ, ಸಶಕ್ತ ಮಗು ಅನ್ನೋದೇ ನಿಜವಾದ ಯಶಸ್ಸು. ಇಲ್ಲಿ ಕೌಶಲ್ಯ ಮತ್ತು ಮೌಲ್ಯಗಳಿಗೆ ಹೆಚ್ಚು ಬೆಲೆ.
ಮಕ್ಕಳನ್ನ ಕೇವಲ ಮುಂದೆ ತಳ್ಳೋದಲ್ಲ, ಅವರನ್ನ ಸರ್ವಾಂಗೀಣವಾಗಿ ಬೆಳೆಸೋದೂ ಮುಖ್ಯವಾಗುತ್ತೆ. ಹಾಗಾದ್ರೆ ನಮ್ಮೆಲ್ಲರ ಮಿಷನ್ ಏನಾಗಿರ್ಬೇಕು? ಸಮರ್ಥ ವ್ಯಕ್ತಿಗಳನ್ನು ರೂಪಿಸುವುದು. ಇದೇ ನಮ್ಮೆಲ್ಲರ ದೊಡ್ಡ ಗುರಿಯಾಗಬೇಕು. ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಿರೋದು ಇಷ್ಟೇ. ನಮ್ಮ ನಿಜವಾದ ಗುರಿ ಮಗುಗೆ ಓದೋಕೆ ಬರೆಯೋಕೆ ಕಲ್ಸೋದು ಮಾತ್ರ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಅವರನ್ನ ಜೀವನ ಅನ್ನೋ ಒಂದು ದೊಡ್ಡ ಪ್ರಯಾಣಕ್ಕೆ ತಯಾರು ಮಾಡೋದು. ಹಾಗಾಗಿ ಈ ಒಂದು ಮಾತನ್ನ ಯಾವಾಗಲೂ ನೆನ್ಪಿನಲ್ಲಿಟ್ಕೊಳ್ಳೋಣ. ಶಿಕ್ಷಣದ ಅಂತಿಮ ಗುರಿ ಕೇವಲ ಟಾಪರ್ಗಳನ್ನ ಸೃಷ್ಟಿ ಮಾಡೋದಲ್ಲ, ಬದಲಾಗಿ ಸಮರ್ಥ, ಆತ್ಮವಿಶ್ವಾಸ ಇರೋ ಮತ್ತು ಜೀವನವನ್ನ ಧೈರ್ಯವಾಗಿ ಎದುರಿಸಬಲ್ಲ ಸಶಕ್ತ ವ್ಯಕ್ತಿಗಳನ್ನ ರೂಪಿಸೋದು. ಈ ವಿಶ್ಲೇಷಣೆ ಮುಗಿಯೋ ಹೊತ್ತಿಗೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆ ಇದೆ. ಪೋಷಕರಾಗಿ, ಶಿಕ್ಷಕರಾಗಿ ಅಥವಾ ಸಮಾಜದ ಒಂದು ಭಾಗವಾಗಿ ನಾವೆಲ್ಲರೂ ಸೇರಿ ಇವತ್ತಿನಿಂದಲೇ ಹೆಚ್ಚು ಸಶಕ್ತ ವ್ಯಕ್ತಿಗಳನ್ನ ರೂಪಿಸೋಕೆ ಹೇಗೆ ಶುರು ಮಾಡಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.